ಸೊ ಹಾಯ್ ಗೈಸ್, ಪ್ರತಿಯೊಂದು ವಿದ್ಯಾರ್ಥಿಗಳು ಸರ್ KPTCL ಅಧಿಸೂಚನೆ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಇಲ್ಲಿ ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗ ಕೆಲವೊಂದು ವಿದ್ಯಾರ್ಥಿಗಳು ನಾನು ವಾಟ್ಸಪ್ದಾಗ ಮೆಸೇಜ್ ಮಾಡಿದ್ರಿ, ಸರ ಇದು ಪೇಕ್ ತಿಳಿಸಿ ಕೊಡತ್ತೀರಿ ಅಂತೇಳಿ. ಸೊ ಅದಕ್ಕಾಗಿ ನೋಡ್ರಿ ವಿತ್ ಪ್ರೂಫ್ ತೆಗೆದುಕೊಂಡೆ ನಿಮ್ಗೆ ಈ ವಿಡಿಯೋ ಮಾಡಿ ತಿಳಿಸತ್ತನು. ಕೆಲವೊಂದು ವಿದ್ಯಾರ್ಥಿಗಳು ನನಗೆ ವಾಟ್ಸಪ್ದಾಗೂ ಮೆಸೇಜ್ ಮಾಡತ್ತಿದ್ರಿ, ಸರ ITI ಇದು ಏನಾತ್ರಿ, ITIದವ್ರು ಅಪ್ಲಿಕೇಶನ್ ಹಾಕುದ್ರಿ ಏನಾಯ್ತು ಅಂತೇಳಿ. ಇಲ್ಲಿ ನೋಡ್ರಿ ನಿಮ್ಗೆ ಒಂದು 3-4 ತಿಂಗಳ ಹಿಂದನ ಅಪ್ಡೇಟ್ ಕೊಟ್ಟನ, ಏನೈತಿ ಕೋರ್ಟ್ ನೋಟಿಸ್. ಇಲ್ಲಿ ನೋಡ್ರಿ ಕೋರ್ಟ್ದಿಂದ ಯಾವುದೊಂದು ಅಪ್ಡೇಟ್ ಇಲ್ಲ, ಯಾವುದೊಂದು ಏನೈತಿ ಅಪ್ಡೇಟ್ ಕೊಟ್ಟೇ ಇಲ್ಲ ಅವ್ರ. ನೋಡೋಣ ಅದ್ರ ಬಗ್ಗೆ ನೆಕ್ಸ್ಟ್ ಏನಾರ ಅಪ್ಡೇಟ್ ಸಿಕ್ತಂದ್ರೆ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತನು. ಮತ್ತು ಈಗಾಗಲೇ ಇಲಾಖಾವಾರು ಹುದ್ದೆಗಳ ಬಗ್ಗೆನೂ ತಿಳಿಸ್ಕೊಟ್ಟನ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಈಗ ನೋಡ್ರಿ ಇಲಾಖಾವಾರು ಹುದ್ದೆಗಳ ಬಗ್ಗೆ ನೋಡ್ರಿ ಮೊದಲ ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನ ಏನೇನು ಅಪ್ಡೇಟ್ ಇದ್ದಿರ್ತೈತಿ. ಮತ್ತು ನೋಡ್ರಿ ವಿಡಿಯೋ ಸ್ವಲ್ಪ ಲಾಂಗ್ ಆಕೈತಿ, ಆದ್ರೆ ಕಂಪ್ಲೀಟಾಗಿ A to Z ಮಾಹಿತಿ ತಿಳಿಸ್ಕೊಡ್ತಾನು. ಮಿಸ್ ಮಾಡಲ ಎಂಡ್ ತನ ವಿಡಿಯೋ ನೋಡ್ರಿ. ಈಗ ನೋಡ್ಬೋದು ಟೋಟಲ್ ಆಗಿ 72,000ಕ್ಕೂ ಅಧಿಕ ವೇಕೆನ್ಸಿಗೆ ಏನೈತಿ ಅನುಮೋದನೆ ಸಿಕ್ಕೈತಿ. ಈಗಾಗಲೇ 2 ತಿಂಗಳ ಒಳಗೆ ಏನೈತಿ ನೋಟಿಫಿಕೇಶನ್ ಮಾಡಂತ ಹೇಳ್ಯಾರು. ಈಗ ನಮ್ದು ಅರಣ್ಯ ಇಲಾಖೆದು ಇತ್ತು. ಇಲ್ಲಿ ನೋಡ್ಬೋದು ಅರಣ್ಯ ಇಲಾಖೆಯಲ್ಲಿ 1205 ವೇಕೆನ್ಸಿ ಇತ್ತು. ಅದ್ರೊಳಗೆ ಈಗ ಎಷ್ಟ ಟೋಟಲ್ ಆಗಿ 775 ಫಾರೆಸ್ಟ್ ವಾಚರ್ಮನ್ ಏನೈತಿ ಅಧಿಸೂಚನೆ ಆಗೈತಿ. ನೆಕ್ಸ್ಟ್ ಆಗಸ್ಟ್ 1ನೇ ತಾರೀಕು ಏನೈತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನ, ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತೇಳಿ. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಯಾಕಂದ್ರೆ ಯಾವುದೇ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ಅಲ್ಲಿ ಶೇರ್ ಮಾಡತ್ನು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋತ ಬರ್ರಿ, ಯಾಕಂದರೆ ಯಾವುದೇ ಜಾಬ್ಸ್ ಕಲ್ಪನೆ ಮಾಡಿರಿ ನಿಮಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತನು. ಈಗ ಅರಣ್ಯ ಇಲಾಖೆಯಲ್ಲಿ 1205 ವೇಕೆನ್ಸಿ. ಈಗ KPTCL ಯಾವ ಇಲಾಖೆ ಒಳಗೆ ಬರ್ತೈತಿ ಅಂದ್ರೆ ಇಂಧನ ಇಲಾಖೆ ಒಳಗೆ ಏನೈತಿ KPTCL ಬರ್ತೈತಿ. ಟೋಟಲ್ ಆಗಿ 5,613 ವೇಕೆನ್ಸಿ. ಇಂಧನ ಇಲಾಖೆ ಒಳಗೆ ಎಷ್ಟು ವೇಕೆನ್ಸಿ ಅದಾವೆ? ಟೋಟಲ್ ಆಗಿ 5,613 ವೇಕೆನ್ಸಿ. ಇದಾದ್ಮೇಲೆ ನೆಕ್ಸ್ಟ್ ಒಂದು ನೋಟಿಸ್ ಬಂದೈತಿ, ಏನೈತಿ ನೆಕ್ಸ್ಟ್ ಒಂದು ನೋಟಿಸ್ ಬಂದೈತಿ. ಇದು ಯಾವ್ದಂದ್ರೆ ಇಲ್ಲಿ ನೋಡ್ರಿ, ಅಲ್ಲೇ ಡಿಪಾರ್ಟ್ಮೆಂಟಲ್ಲಿ ಸರ್ಕ್ಯುಲೇಟ್ ಆಗುತ್ತಿರುವ ನೋಟಿಸ್ ಇದೆ. ಈ ನೋಟಿಸ್ ಒಳಗೆ ಏನೈತಿ, ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಪೇಕ್ ಐತಿ ಅಂತೇಳಿ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕಾಗಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಬೇಕಂತೇಳಿ ನಿಮ್ಮ ಪ್ರತಿಯೊಂದು ಹೇಳತ್ತನು. ಇಲ್ಲಿ ನೋಡಬಹುದು KPTCL ಎಸ್ಕಾಮ್ಸ್, ಇಲ್ಲಿ ಏನು ಬೇಡ. ಇಲ್ಲಿ ನೋಡ್ರಿ ಇದ್ರೊಳಗೆ ಏನು ಕೊಟ್ಟಾರಂದ್ರೆ, ಇಲ್ಲಿ NKKದಾಗ ಎಷ್ಟು ವೇಕೆನ್ಸಿ ಅದಾವು, KKKದಾಗ ಎಷ್ಟು ವೇಕೆನ್ಸಿ ಅದಾವು, ಟೋಟಲ್ ಆಗಿ ಎಷ್ಟು ವೇಕೆನ್ಸಿಗಳನ್ನ ಕಲ್ಪನೆ ಮಾಡ್ಬೋದು. ಪೋಸ್ಟ್ ವೈಸ್ ಐತಿ. ನಿಮಗೆ ಲಿಸ್ಟ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತನು. ಅದು ನೋಡ್ರಿ, ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಈಗ ನೋಡ್ರಿ ಮೇನ್ ಅಂಡರ್ ದ ಸರ್ಕಮ್ಟನ್ಸ್ ಎಕ್ಸ್ಪ್ಲೇನ್ಡ್ ಅಬೌವ್ ದ ಸಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಫೋರ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ KPTCL ಫಾರ್ ಡೆಲಿಬರೇಷನ್ ಆ್ಯಂಡ್ ಟು ಟೇಕ್ ಡಿಸಿಷನ್ಸ್ ಟು ಅಡ್ರೆಸ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಸೀಕಿಂಗ್ ಅಪ್ರೂವಲ್ ಫಾರ್, ಇಲ್ಲಿ ನೋಡ್ರಿ, ಫಿಲ್ಲಿಂಗ್ ಅಪ್ ಟು ಫಾಲೋವಿಂಗ್ 6,473 ಎಷ್ಟು ವೇಕೆನ್ಸಿ? 6,473 ವೇಕೆನ್ಸಿ. ವೇಕೆಂಟ್ ಪೋಸ್ಟ್ ಇನ್ KPTCL ಎಸ್ಕಾಮ್ಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇಷ್ಟು ವೇಕೆನ್ಸಿ ಬೇಗ ಭರ್ತಿ ಮಾಡಂತೇಳಿ KPTCL ನಿರ್ದೇಶಕರ ಮುಂದೆ ಈ ನೋಟಿಸನ್ನು ಕೊಟ್ಟಾರ. ಇಲ್ಲೇಂತಿ ಇದು ಪ್ರೂಫ್. ಟೋಟಲ್ ಆಗಿ ಇದ್ರೊಳಗೆ ನೋಡ್ಬೋದು, ಟೋಟಲ್ ಆಗಿ 6,473 ವೇಕೆನ್ಸಿ. ಎಷ್ಟು? ಟೋಟಲ್ ಆಗಿ 6,473 ವೇಕೆನ್ಸಿ. ಇದ್ರೊಳಗೆ ನೋಡ್ರಿ ಜೂನಿಯರ್ ಪವರ್ಮೆನ್ ಎಷ್ಟು ವೇಕೆನ್ಸಿ, ಅದೇ ರೀತಿಯಾಗಿ AE JE ಇನ್ನಿತರ ವೇಕೆನ್ಸಿ ಅದರ ಬಗ್ಗೆ ಕೂಡ ನೋಡ್ಬೋದು. ಈಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಟೋಟಲ್ ಆಗಿ 96 ವೇಕೆನ್ಸಿ. ಇಲ್ಲಿ ನೋಡ್ರಿ, ಇದೇನು ನೀವು ನೋಡಾತಿರ್ಲ ಇದ್ರೊಳಗೆ ಭಾಳ ಡಿಫ್ರೆನ್ಸ್ ಆಗಂಗಿಲ್ಲ. ಭಾಳ ಆದ್ರೆ 50, 100, 150 ಇಷ್ಟು ವೇಕೆನ್ಸಿ ಒಳಗೆ ಮಾತ್ರ ಡಿಫ್ರೆನ್ಸ್ ಆಕೈತಿ. ನೆಕ್ಸ್ಟ್ ಅಧಿಸೂಚನೆ ಆತಂದ್ರೆ ನೀವು ಇದನ್ನ PDF ನಮ್ಮ ಟೆಲಿಗ್ರಾಮ್ ಗ್ರೂಪನ್ನ ಶೇರ್ ಮಾಡಿರೋದು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾದ್ರೆ ಅಧಿಸೂಚನೆ ಬಂದ ಮೇಲೆ ನೋಡ್ರಿ, ಭಾಳ ಆದ್ರೆ 50, 100, 150 ಇಷ್ಟು ವೇಕೆನ್ಸಿ ಒಳಗೆ ಮಾತ್ರ ಡಿಫ್ರೆನ್ಸ್ ಆಕೈತಿ. ಇದನ್ನ ಮೀರು ಆಗಂಗಿಲ್ಲ, ಇದನ್ನ ಮೀರು ಏನೈತಿ ಆಗಂಗಿಲ್ಲ. ಮತ್ತು ಈಗ ಜಲ್ದಿ ಯಾವ್ದು ನೋಟಿಫಿಕೇಶನ್ ಆಕೈತಿ, ರೀಸೆಂಟಾಗಿ 1-2 ತಿಂಗಳದಾಗ ನೋಟಿಫಿಕೇಶನ್ ಯಾವ್ದು ಆಕೈತಿ ಅದನ್ನು ಮುಂದೆ ತಿಳಿಸ್ಕೊಡೋದು. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಸಿವಿಲ್ 8 ವೇಕೆನ್ಸಿ ಅದಾವ. ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ್
ಎಲೆಕ್ಟ್ರಿಕಲ್ ಒಳಗೆ ನೋಡ್ರಿ 223 ವೇಕೆನ್ಸಿ, NKKದಾಗ KKKದಾಗ 28, ಟೋಟಲ್ ಆಗಿ 251 ವೇಕೆನ್ಸಿ. ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಿವಿಲ್ ಟೋಟಲ್ ಆಗಿ ಇದ್ರೊಳಗೆ 32 ವೇಕೆನ್ಸಿ. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಸ್ಟೇಷನ್ ಅಟೆಂಡೆಂಟ್, ಜೂನಿಯರ್ ಪವರ್ಮ್ಯಾನ್ ಇದ್ರದ್ದು ನೋಡ್ರಿ ಈಗ 2023ರಾಗ ರಿಕ್ರೂಟ್ಮೆಂಟ್ ಆಗಿದ್ದ, ಇನ್ನ ಪ್ರೊಸೆಸ್ ನಡೆಯತೈತಿ. ಬೆಸ್ಕಾಮ್ ನಡೆಯತೈತಿ, ಹೆಸ್ಕಾಮ್ ನಡೆಯತೈತಿ, ಮೆಸ್ಕಾಮ್ದು ಕೌನ್ಸಿಲಿಂಗ್ ಇವೇನೈತಿ 2024 ರಿಕ್ರೂಟ್ಮೆಂಟ್ ಏನೈತಿ, ಇವು ಪ್ರೊಸೆಸ್ ನಡೆಯತೈತಿ. ಇವು ಎಂದು ಅಧಿಸೂಚನೆ ಆಕೈತಿ ಇದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಈಗ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಟೋಟಲ್ ಆಗಿ 750 ವೇಕೆನ್ಸಿ ಅದಾವು. ಮತ್ತು ಜೂನಿಯರ್ ಪವರ್ಮ್ಯಾನ್ ಟೋಟಲ್ ಆಗಿ 5250 ವೇಕೆನ್ಸಿ, ಟೋಟಲ್ ಆಗಿ 6473 ವೇಕೆನ್ಸಿ. ಇದೇನೈತಿ ಅಲ್ಲೇ ಸರ್ಕ್ಯುಲೇಟ್ ಆಗತ್ತಿರಂಥ ನೋಟಿಸ್ ಇದೆ, ಫೇಕ್ ಅಲ್ಲ ನೋಟಿಸ್. ಇದೇನೈತಿ ಫೇಕ್ ಅಲ್ಲ ನೋಟಿಸ್, ಏನೈತಿ ರಿಯಲ್ ಆಗಿರುವಂಥ ವಿತ್ ಪ್ರೂಫ್ ತೆಗೆದುಕೊಂಡೈತಿ ನಿಮ್ಮ ವಿಡಿಯೋ ಮಾಡತ್ನು. ಮತ್ತು ITI ಅದು ನೋಡ್ರಿ ಯಾವುದೊಂದು ಅಪ್ಡೇಟ್ ಇಲ್ಲ ಏನೋ ರೀಸೆಂಟಾಗಿ. ಇದ್ರ ಜೊತೆಗೆ ನೆಕ್ಸ್ಟ್ ಟೋಟಲಿಗೆ ಆಗ ಹೇಳಿ 72,000ಕ್ಕೂ ಅಧಿಕ ವೇಕೆನ್ಸಿದ ಅನುಮೋದನೆ ಸಿಕ್ಕತಿ. ಇದ್ರ ಜೊತೆಗೆ ಈಗ ಜಲ್ದಿ ನೋಟಿಫಿಕೇಶನ್ ಯಾವ ಆಕತಿ, ಈಗ ಜಲ್ದಿ 2 ಅಥವಾ 3 ತಿಂಗಳ ನೋಟಿಫಿಕೇಶನ್ ಯಾವ್ದು ಆಕತಿ ಅಂದ್ರೆ JLM ನೋಟಿಫಿಕೇಶನ್ ಆಕತಿ, ಜೂನಿಯರ್ ಲೈನ್ಮನ್ ನೋಟಿಫಿಕೇಶನ್ ಆಕತಿ. ಟೋಟಲ್ ಆಗಿ 2,000ಕ್ಕೂ ಅಧಿಕ ವೇಕೆನ್ಸಿದ ಜೂನಿಯರ್ ಲೈನ್ಮನ್ ಇದು ಅಧಿಸೂಚನೆ ಆಕತಿ. ಇದ್ರ ಜೊತೆಗೆ ಇದು ಫಸ್ಟ್ ನೋಟಿಫಿಕೇಶನ್ ಯಾವ್ದು ಆಕೈತಿ ಅಂದ್ರೆ ಜೂನಿಯರ್ ಲೈನ್ಮನ್ 2,000 ವೇಕೆನ್ಸಿದ ಆಕೈತಿ. ಸೆಕೆಂಡ್ ನೋಟಿಫಿಕೇಶನ್ ಯಾವ್ದು ಆಕೈತಿ ಅಂದ್ರೆ AE ಆಕೈತಿ, JE ಆಕೈತಿ ಮತ್ತು AEE. ಸೆಕೆಂಡ್ ನೋಟಿಫಿಕೇಶನ್ ಫಸ್ಟ್ನೇದು ಯಾವ್ದು ಆಕೈತಿ JLM ನೋಟಿಫಿಕೇಶನ್ ಆಕೈತಿ, ಎರಡನೇದ AE JE AEE ಇದೇನೈತಿ ನೋಟಿಫಿಕೇಶನ್ ಆಕೈತಿ. ಇದ್ರ ಜೊತೆಗೆ ಮತ್ತು ಜೂನಿಯರ್ ಪವರ್ಮ್ಯಾನ್ ಅದ, ಇದರ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೋಡ್ರಿ. ಜೂನಿಯರ್ ಪವರ್ಮ್ಯಾನ್ ಒಂದೇದ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ, ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಪುರುಷರು ಅಪ್ಲೈ ಮಾಡಿರಿ, ಮಹಿಳೆಯರು ಅಪ್ಲೈ ಮಾಡಿರಿ. ಇದ್ರ ಜೊತೆಗೆ ಟೋಟಲ್ ಆಗಿ 6 ನಿಗಮಗಳು ಬರ್ತಾವೆ, KPTCL, ಬೆಸ್ಕಾಮ್, ಹೆಸ್ಕಾಮ್, ಚೆಸ್ಕಾಮ್, ಮೆಸ್ಕಾಮ್. ಇದ್ರ ಜೊತೆಗೆ ಮತ್ತೆ ಯಾವ್ದು ಉಳಿತು ಜಸ್ಕಾಮ್. ಟೋಟಲ್ ಆಗಿ 6 ನಿಗಮಗಳು ಬರ್ತಾವೆ. ಇದ್ರ ಜೊತೆಗೆ ಸ್ಯಾಲ್ರಿ, ನಿಮಗೇನಾದ್ರೆ ಡೌಟ್ಸ್ ಬರತ್ತಿತ್ತಂದ್ರೆ, ನಿಮಗೇನಾದ್ರೆ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ನೋಡ್ರಿ ಕಮೆಂಟ್ ಸೆಕ್ಷನ್ ಪ್ರತಿಯೊಂದು ವಿಡಿಯೋಕ್ಕೂ ಅಲ್ಲಿ ಏನಂತಿ ಆನ್ ಇಟ್ಟಿರೋದು. ನಿಮ್ಗೇನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಬಹುದು. ಜೂನಿಯರ್ ಪವರ್ಮ್ಯಾನ್ ಅದು ನೋಡ್ರಿ, ನಿಮಗೆ ಸ್ಯಾಲ್ರಿ ಫಸ್ಟ್ ಇಯರ್ 17,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಸೆಕೆಂಡ್ ಇಯರ್ 19,000 ಸ್ಯಾಲ್ರಿ ಇರ್ತೈತಿ. 3ನೇ ವರ್ಷ ನಿಮಗೆ 21,000 ಸ್ಯಾಲ್ರಿ ಇದ್ದಿರ್ತೈತಿ. ಫಸ್ಟ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇವು ನೋಡ್ರಿ ಏನೈತಿ ಸ್ಯಾಲ್ರಿ ಓನ್ಲಿ, ಯಾವುದೇ ರೀತಿಯಾಗಿ ಭತ್ಯೆ ಇರಂಗಿಲ್ಲ. ಓನ್ಲಿ ಸ್ಯಾಲ್ರಿ, ಯಾವುದೊಂದು ಭತ್ಯೆ ಇರಂಗಿಲ್ಲ. ನಿಮ್ಗೆ 3 ವರ್ಷ ಕಂಪ್ಲೀಟ್ ಆದಮೇಲೆ ಒಮ್ಮೆ ಹೈಕ್ ಆಕೈತಿ ಸ್ಯಾಲ್ರಿ. ಎಷ್ಟು ಆಕೈತಿ ಅಂದ್ರೆ ಅವಾಗ 28,550ರಿಂದ 63,000 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಆಕೈತಿ. ಎಷ್ಟು 28,550ರಿಂದ 63,000 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಆಕೈತಿ. ಈಗ 3 ವರ್ಷ ಏನೈತಿ ಕಡಿಮೆ ಇರ್ತೈತಿ, 17,000 ಇರ್ತೈತಿ ಫಸ್ಟ್ನೇ ವರ್ಷ, 2ನೇ ವರ್ಷ 19,000 ಇರ್ತೈತಿ, 3ನೇ ವರ್ಷ 21,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. 3 ವರ್ಷ ಅಷ್ಟೇ, ಅದ್ರೊಳಗೆ ಯಾವುದೇ ಭತ್ಯೆ ಇರಂಗಿಲ್ಲ. ಇದ್ರ ಜೊತೆಗೆ ನೋಡ್ರಿ ಇದಕ್ಕೆ ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳಿಗೆ ಯಾವುದೇ ರೀತಿ ಎಕ್ಸಾಮ್ ಇರಂಗಿಲ್ಲ, SSLC ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಮಾಡ್ಕೋತಾರೋ. ಇದ್ರ ಜೊತೆಗೆ ನಿಮಗೆ ಪೈವಿಟ್ ಟೆಸ್ಟ್ ಇರ್ತೈತಿ, 5 ಸಹನ ಶಕ್ತಿ ಪರೀಕ್ಷೆ ಇರ್ತೈತಿ. ಅದರೊಳಗೆ ನೀವು 3 ಕ್ವಾಲಿಫೈ ಆಗಲೇಬೇಕು, ಕಡ್ಡಾಯವಾಗಿ ಪಾಸ್ ಆಗಲೇಬೇಕು. 3ರೊಳಗಂತ 2 ಪಾಸ್ ಆದರೂ ರಿಸೆಕ್ಟ್, 3ರೊಳಗೆ 2 ಪಾಸ್ ಆದರೂ ರಿಸೆಕ್ಟ್ ಮಾಡ್ತಾರು. ನೋಡ್ರಿ ಒಂದೇದ ಕಂಬ ಹತ್ತುದು ಇರ್ತೈತಿ. ಇದು ಕಡ್ಡಾಯವಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕಂಬ ಹತ್ತಲೇಬೇಕು, ಪ್ರತಿಯೊಂದು ವಿದ್ಯಾರ್ಥಿಗಳು ಕಂಬವನ್ನು ಹತ್ತಲೇಬೇಕು. ಕಂಬ ಯಾರು ಹತ್ತಕ್ಕೆ ಬರಂಗಿಲ್ಲ ರಿಸೆಕ್ಟ. ಅದಕ್ಕಾಗಿ ನೋಡ್ರಿ ಜಾಸ್ತಿ ಪರ್ಸೆಂಟೇಜ್ 90+ ಯಾರ್ದಾಗಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಅಧಿಸೂಚನೆ ಕೂಡ ಆಕೈತಿನ್ನ ಲೇಟ್ ಆಗಂಗಿಲ್ಲ, ಅಧಿಸೂಚನೆ ಲೇಟ್ ಆಗಂಗಿಲ್ಲ. ಇದ್ರ ಜೊತೆಗೆ ಒಂದೇದೇ ಯಾವುದು ಕಂಬ ಹತ್ತುವುದು ಪ್ರತಿಯೊಂದು ವಿದ್ಯಾರ್ಥಿಗಳು ಕಡ್ಡಾಯ. ಇದ್ರೊಳಗೆ 4 ಏನದಲ್ಲ, 4 ನೀವು ಬೇಕಾದ 2 ಪಾಸ್ ಮಾಡ್ಕೋಬಹುದು. 4ರೊಳಗೆ ಐತಿ 2 ಪಾಸ್ ಮಾಡ್ಕೋಬಹುದು. 100 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ, ನಿಮ್ಗೆ 14 ಸೆಕೆಂಡ್ ಟೈಮಿಂಗ್ ಇದ್ದಿರ್ತೈತಿ.
ಎರಡನೇದ. ಇದ್ರ ಜೊತೆಗೆ ಸ್ಕಿಪ್ಪಿಂಗ್ ಇರ್ತೈತಿ. 1 ನಿಮಿಷಕ್ಕೆ 50 ಬಾರಿ ಸ್ಕಿಪ್ಪಿಂಗ್ ಮಾಡ್ಬೇಕು ನೀವು. 1 ನಿಮಿಷಕ್ಕೆ ಎಷ್ಟು 50 ಬಾರಿ ಸ್ಕಿಪ್ಪಿಂಗ್ ಇದ್ದಿರ್ತೈತಿ. ಇದ್ರ ಜೊತೆಗೆ ಶಾರ್ಟ್ ಪುಟ್ ಇದ್ದಿರ್ತೈತಿ. ನೆಕ್ಸ್ಟ್ ಲಾಸ್ಟ್ ಬರೋದೆ 800 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. 3 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ, ಇದನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಕವರ್ ಮಾಡ್ತೀರಿ, ಯಾಕಂದ್ರೆ ಈಸಿ ಇರ್ತೈತಿ. ಆದರೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು 2024ರ ರಿಕ್ರೂಟ್ಮೆಂಟ್ದಾಗ ಸಣ್ಣ ಶಕ್ತಿ ಪರೀಕ್ಷೆ ಒಳಗೆ ಏನೈತಿ ಡಿಸ್ಕ್ವಾಲಿಫೈ ಆಗ್ಯಾರು. ಯಾಕಂದ್ರೆ ನೋಡ್ರಿ, ಈಗಿಂದ ಪ್ರಾಕ್ಟೀಸ್ ಮಾಡ್ಕೋತಾ ಇರಿ. ಈಗಿಂದ ಏನೈತಿ ಪ್ರಾಕ್ಟೀಸ್ ಮಾಡ್ಕೋತಾ ಇರಿ. ನಿಮಗೇನೇ ನನ್ನಿಂದ ಹೆಲ್ಪ್ ಬೇಕಾಗಿತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಜಾಸ್ತಿ ಪರ್ಸೆಂಟೇಜ್ ಆಗಿದಂಥ ವಿದ್ಯಾರ್ಥಿಗಳು ಏಜ್ ಜಸ್ಟ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡೋದು. ಕೇವಲ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ ವಯಸ್ಸಿದ್ದಿರ್ತೈತಿ. SC ST ಕ್ಯಾಟಗರಿ ಉಳಿದವ್ರಿಗೆ 40 ವರ್ಷ. ಈ ರೀತಿಯಾಗಿ ನಿಮ್ಗೆ ಗರಿಷ್ಠ ವಯೋಮಿತಿ ಇದ್ದಿರ್ತೈತಿ. ಟೋಟಲ್ ಆಗಿ ಯಾವುದೋ ನಿಮ್ಗೆ ಆಗ ಹೇಳಿ ಇನ್ನೂ 3 ಪ್ರೊಸೆಸ್ ನಡೆಯತ್ತ. ಇದ್ರಾಗ ಬೆಸ್ಕಾಮ್, ಹೆಸ್ಕಾಮ್, ಮೆಸ್ಕಾಮ್ ಇವು ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಅಧಿಸೂಚನೆ ಆಕೈತಿ. ಈಗ ರೀಸೆಂಟಾಗಿ ಆಗ ಹೇಳಿಲ್ಲ ಯಾವ್ದು JLM ನೋಟಿಫಿಕೇಶನ್ ಆಕೈತಿ. ಇನ್ನೊಂದು 2-3 ತಿಂಗಳ JLM ಆಕೈತಿ. ಅದಾದಮೇಲೆ JE AEE ಇವು ನೋಟಿಫಿಕೇಶನ್ ಆಕೈತಿ. ಇವೆಲ್ಲ ಆದಮೇಲೆ ಜೂನಿಯರ್ ಫಾರ್ಮನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಇದು ಅಧಿಸೂಚನೆ ಆಕೈತಿ. ಇದೇನೈತಿ ಅಧಿಸೂಚನೆ ಆಕೈತಿ. ನಿಮಗೆ PDF ತೋರಿಸಿನ ಏನೈತಿ, ಇದು ಕೆಪಿಟಿಷನ್ ನಿರ್ದೇಶಕರ ಮುಂದೆ ಏನೈತಿ ಇಟ್ಟಿದ್ದು PDF ತೋರಿಸಿನಿ. ಅದ್ರೊಳಗೆ ನೋಡ್ರಿ, ಟೋಟಲ್ ಆಗಿ 6473 ವೇಕೆನ್ಸಿದ್ ಬಿಟ್ಟಾರು. ಅದ್ರೊಳಗೆ ಎಷ್ಟು ಕಾಲ್ಪಾರ್ ಮಾಡಬಹುದು, ಅಷ್ಟು ಕಾಲ್ಪಾರ್ ಮಾಡಂಗಿಲ್ಲ. ಮತ್ತು ಎಷ್ಟು ಕಾಲ್ಪಾರ್ ಮಾಡ್ಬೋದು ಅದ್ರ ಬಗ್ಗೆ ನೆಕ್ಸ್ಟ್ ಏನಾರು ಚಾಟ್ ಅಥವಾ ಏನಾರು ಅಪ್ಡೇಟ್ ಸಿಕ್ತಂದ್ರೆ ಅದನ್ನು ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಅಧಿಸೂಚನೆ ಆಕೈತಿ. ಇದು ಯಾವಾಗ ಅಧಿಸೂಚನೆ ಆಕೈತಿ ಅಂದ್ರೆ ಇಲ್ಲಿ ನೋಡ್ರಿ, 2026 ಡಿಸೆಂಬರ್ ಎಂಡ್ ಅನ್ನುವಷ್ಟೇ ಏನೈತಿ ನೋಟಿಫಿಕೇಶನ್ ಆಕೈತಿ. ಏನಾರ ಮಿಸ್ ಆತಂದ್ರೆ 2027 ಅಥವಾ ಫೆಬ್ರವರಿ ಅಥವಾ ಮಾರ್ಚ್ ಒಳಗೆ ಏನೈತಿ ಅಧಿಸೂಚನೆ 100% ಬರ್ತಂತಿ. ಮಿಸ್ ಆಗಂಗಿಲ್ಲ. ಈ ಸಲ ಏನಂದ್ರೆ 2026 ಡಿಸೆಂಬರ್ ಎಂಡ್ ಅನ್ನುವಷ್ಟು ಏನಾರು ನೋಟಿಫಿಕೇಶನ್ ಬರಲಿಲ್ಲ ಅಂದ್ರೆ 2027 ಫೆಬ್ರವರಿ ಅಥವಾ ಮಾರ್ಚ್ ಒಳಗೆ 100% ನೋಟಿಫಿಕೇಶನ್ ಬರ್ತೈತಿ. ಮಿಸ್ ಆಗಂಗಿಲ್ಲ. ಇನ್ನೊಂದು ಸ್ವಲ್ಪ ಎದಕ್ಕೆ ಲೇಟ್ ಆಕೈತೆ ಅಂದ್ರೆ, ಈಗ 3 ಪ್ರೊಸೆಸ್ ಅದಾವ, 3 ನಿಗಮದ್ದು ಅವೆಲ್ಲ ಕಂಪ್ಲೀಟ್ ಆಗಿ ಜಾಯ್ನ್ ಆಗಬೇಕು. ಮತ್ತು ಅವರು ರೆಡಿ ಮಾಡ್ಕೋಬೇಕು ಎಷ್ಟು ವೇಕೆನ್ಸಿ ಖಾಲಿ ಅದಾವೆ, ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ, ಇವೆಲ್ಲ ಲಿಸ್ಟ್ಗಳನ್ನ ರೆಡಿ ಮಾಡ್ಕೊಂಡ್ಬಿಡೋದು ಸ್ವಲ್ಪ ಲೇಟ್ ಆಕೈತಿ. ಏನೈತಿ ಇದ ನೋಡ್ರಿ, ಇನ್ನು ಬೆಸ್ಕಾಮ್ ಹೆಸ್ಕಾಮ್ ಇವಾಗ ಪೂರ್ತಿ ಇನ್ನು ಜಾಯ್ನ್ ಆಗ್ಬೇಕಂದ್ರೆ ವಿದ್ಯಾರ್ಥಿಗಳು ಇನ್ನು ನೋಡ್ರಿ 3-4 ತಿಂಗಳು ಹೋಗೈತಿ. ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಇಲ್ಲೇ 4 ತಿಂಗಳಾಯ್ತು. ಡಿಸೆಂಬರ್ ಕೇವಲ 1 ತಿಂಗಳು ಇತ್ತು. ಇಷ್ಟೆಲ್ಲ ರೆಡಿ ಮಾಡಿ ನಗುಟ್ಟ ಜಲ್ದಿ ನೋಟಿಫಿಕೇಶನ್ ಆಗಂಗಿಲ್ಲ. ಸೊ ಅದಕ್ಕಾಗಿ ನೋಡ್ರಿ, 2027 ಫೆಬ್ರವರಿ ಅಥವಾ ಮಾರ್ಚ್ ಒಳಗೆ 100% ನೋಟಿಫಿಕೇಶನ್ ಬರ್ತೈತಿ. ನಿಮಗೇನಾದ್ರೂ ಡೌಟ್ಸ್ ಇತ್ತಂದ್ರೆ ಇಷ್ಟು ಬಿಟ್ಟು ನಿಮಗೇನಾದ್ರೂ ಡೌಟ್ಸ್ ಇತ್ತಂದ್ರೆ ಮತ್ತು ಪೋಸ್ಟ್ ವೈಸ್ ಕ್ವಾಲಿಫಿಕೇಶನ್ ಬೇಕಂದ್ರೆ ಹೇಳ್ರಿ. ಈ ಹುದ್ದೆಗಳಿಗೆ JE ಹುದ್ದೆಗಳಿಗೆ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸೋನು. ಪೋಸ್ಟ್ ವೈಸ್ ಈ ಜೂನಿಯರ್ ಫಾರ್ಮನ್ದಾಗ ನೋಡ್ರಿ ನೀವು, ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇದನ್ನ ಬಿಟ್ಟು ಅದ್ರ ಬಗ್ಗೆ ನಿಮಗೆ ಬೇಕಂದ್ರೆ ಹೇಳ್ರಿ, ಅದನ್ನು ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸೋನು. ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಬೇಕು ಅಂತ ಕಮೆಂಟ್ ಮಾಡತ್ತಿದ್ರು. ಸೊ ಅದಕ್ಕಾಗಿ ನಾನು ಕಂಪ್ಲೀಟಾಗಿ ಅಲ್ಲಿ ರಿಸರ್ಚ್ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನೀವು ಮುಂದಿಷ್ಟು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸಾತನು. ಏನೈತಿ ಪ್ರತಿಯೊಂದು ಕಡೆ ನಾನು ರಿಸರ್ಚ್ ಮಾಡಿ ಕೆಲವೊಂದಿಷ್ಟು ನಿಗಮದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಡಾತನು. ಮತ್ತು ನೋಡ್ರಿ, ವಿಡಿಯೋ ಸ್ವಲ್ಪ ಏನಾರು ಯೂಸ್ಫುಲ್ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಲಾಸ್ಟ್ ವಿಡಿಯೋ ಎಂಡ್ ತನಕ ಯಾರು ನೋಡಿರಿ ಮಿಸ್ ಮಾಡ್ಲಾರ ಜೈ ಹಿಂದ್ ಅಂತೇಳಿ ಕಮೆಂಟ್ ಮಾಡಿರಿ. ಯಾಕಂದ್ರೆ ನೋಡಿ, ಎಷ್ಟು ವಿದ್ಯಾರ್ಥಿಗಳು ಟೋಟಲಾಗಿ 15 ನಿಮಿಷದ ವಿಡಿಯೋ ಆಗ್ತದ. ಈ 15 ನಿಮಿಷದ ವಿಡಿಯೋನ ಎಷ್ಟು ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನೋಡ್ಯಾರೋ, ಅದ್ರ ಬಗ್ಗೆ ಕೂಡ ಎಷ್ಟು ಮಂದಿ ನೋಡ್ಯಾರೋ ನೋಡೋಣ. ಅಂಥ ವಿದ್ಯಾರ್ಥಿಗಳು ಯಾರು ಎಂಡ್ ತನಕ ನೋಡಿರಿ ಮಿಸ್ ಮಾಡ್ಲಾರ ಜೈ ಹಿಂದ್ ಅಂತೇಳಿ ಕಮೆಂಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ನಿಮಗೆ ನನ್ನಿಂದ ಏನೇ ಹೆಲ್ಪ್ ಬೇಕಾಗಿತ್ತಂದ್ರೆ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಇನ್ನು ನೋಡ್ರಿ, KPTCL ಬಗ್ಗೆನೇ ಕೆಲವೊಂದಿಷ್ಟು ಗ್ರೂಪ್ಗಳು ರೆಡಿ ಹಾಕೋವಿನ, ಅದರ ಲಿಂಕ್ ಏನೈತಿ ಡಿಸ್ಕ್ರಿಪ್ಷನ್ದಾಗ ಇನ್ನೂ ಕೊಟ್ಟಿಲ್ಲನ.
ಕ್ರಿಯೇಟ್ ಮಾಡಿ ಅಷ್ಟೇ ಬಿಟ್ಟು ನಾನು ಟೆಲಿಗ್ರಾಮ್ದಾಗೂ ಕೂಡ ಹಾಕಿಲ್ಲ. ಇನ್ನು ನೋಡ್ರಿ KPTC ಎಲ್ಲ ಸಪ್ರೇಟ್ ಗ್ರೂಪ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇನ್ನು ನೋಡ್ರಿ ಅದರ ಲಿಂಕ್ ಪಬ್ಲಿಷ್ ಮಾಡಿಲ್ಲ, ವಾಟ್ಸಪ್ ಗ್ರೂಪನೇ ಐತದ. ನೀವು ಡೈರೆಕ್ಟ್ ವಾಟ್ಸಪ್ದಾಗನ ಏನೈತಿ ಜಾಯ್ನ್ ಆಗ್ರಿ. ಅಲ್ಲೇ ಏನೈತಿ ನನ್ನಿಂದ ಏನಾರ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿರಿ. ನನ್ನ ನಂಬರ್ ಕೂಡ ಇರ್ತೈತೆ ಅಲ್ಲಿ, ಯಾರು ಕೂಡ ಕಾಲ್ ಮಾಡಬೇಡ್ರಿ, ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಮತ್ತು ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿ ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ, ಯಾಕಂದ್ರೆ ಯಾವುದೇ ಜಾಬ್ಸ್ ಕಲ್ಪನೆ ಮಾಡಿರಿ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.